So 6 marks derivation x square by a square plus y square by b square is equal to 1. So ಈಗ ಫಸ್ಟ್ ಡಯಾಗ್ರಾಮ್ ತಗೋತಾನೆ. ಸೊ ಇಲಿಪ್ಸ್ ಡ್ರಾ ಮಾಡ್ತಾನೆ. ಇಲಿಪ್ಸ್ ಅದ. ಸೊ ನಿನ್ನೆ ಡೆಫಿನಿಷನ್ ಹೇಳಿದೆ, ಇಟ್ ಕನ್ಸಿಸ್ಟ್ ಆಫ್ ಟು ಫೋಕಸ್ ಅಥವಾ ಫೋಸಾ ಅಂತ ಹೇಳ್ತೇವೆ. ಇದು ಸೆಂಟರ್ ಓ ಅಂತ ತಗೋತಾನೆ. ಕನ್ಸಿಸ್ಟ್ ಆಫ್ ಟು ಫೋಸಾಯ್, ಇಲ್ಲೊಂದು ಫೋಕಸ್ ಇರ್ತದೆ S1 ಅಂತಾನೆ, ಇಲ್ಲೊಂದು ಫೋಕಸ್ ಇರ್ತದೆ S2 ಅಂತ ಹೇಳಿ ತಗೋತಾನೆ. ಸೊ ಒಂದು ಮೂವಿಂಗ್ ಪಾಯಿಂಟ್ P ಆಫ್ x, y ಆನ್ ದಿ ಇಲಿಪ್ಸ್, ಇದು ಜಾಯಿನ್ ಮಾಡ್ತಾನೆ PS1 ಮತ್ತು PS2. ನಿನ್ನೆ ಡೆಫಿನೇಷನ್ ಹೇಳಿದ್ದೆ, PS1 ಪ್ಲಸ್ PS2 ವಿಲ್ ಬಿ ಈಕ್ವಲ್ ಟು 2a ಅಂತೇಳಿ. ಈಗ ಇಲಿಪ್ಸ್ ಅಬ್ಸರ್ವ್ ಮಾಡಿದ್ರೆ ಒಂದು ಕಡೆ ಲೆಂತ್ ಹೆಚ್ಚಿರ್ತದೆ, ಒಂದು ಕಡೆ ಲೆಂತ್ ಕಮ್ಮಿ ಇರ್ತದೆ. ಸರ್ಕಲ್ ತೊಗೊಂಡು ಒತ್ತಿದಂಗೆ ಅಂದಂಗ್ರಿ. ಸೊ ಯಾವುದು ಹೆಚ್ಚಿರ್ತದೆ ಅದಕ್ಕೆ ಮೇಜರ್ ಆಕ್ಸಸ್ ಅಂತ ಹೇಳ್ತೇವೆ. ಸೊ ದಿಸ್ ಐ ವಿಲ್ ಡಿನೋಟ್ ಇಟ್ ಆಸ್ a dash. a dash ಈಸ್ ಮೇಜರ್ ಆಕ್ಸಸ್. ಸೊ ಈಗ ಈ ಫಿಗರ್ ಒಳಗೆ ಏನು ಹೇಳ್ಬೋದ್ರಿ, O ಈಸ್ ಸೆಂಟರ್ ಆಫ್ ಇಲಿಪ್ಸ್ ಅಂತ ಹೇಳಿ ಹೇಳ್ತೇವೆ. S1 ಆ್ಯಂಡ್ S2 ಆರ್ ಟು ಫೋಸಾಯ್ ಅಥವಾ ಫೋಕಸ್ ಅಂತೇಳಿ ಅನ್ಬೋದು. ಈಗ ಲೆಟ್ S1 S2 ಈಸ್ ಈಕ್ವಲ್ ಟು 2c ಅಂತ ತಗೋತೇವೆ. ಸಿ ಅಂದ್ರೆ ಲಾಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ 2c ಅಂತೇಳಿ. ಟೇಕ್ O ಆಸ್ ಒರಿಜಿನ್ ಆ್ಯಂಡ್ OA ಆಸ್ ಎಕ್ಸ್ ಆಕ್ಸಸ್. ಅಂದ್ರೆ ಇವು ಎರಡು ಪಾಯಿಂಟ್ ಎಕ್ಸ್ ಆಕ್ಸಸ್ ಮೇಲೆ ಬಂದಂಗೆ ಆಯ್ತು ರೀ. ಸೆಕೆಂಡ್, O ಈಸ್ ಮಿಡ್ ಪಾಯಿಂಟ್ ಆಫ್ S1 S2. O ಏನದ್ರಲ್ಲ ಇದ್ರದ್ದು ಮಿಡ್ ಪಾಯಿಂಟ್ ಅದ. ಇದು ಟೋಟಲ್ 2c ಅಂತಂದು ಅಂದ್ರೆ ಇದು ಎಷ್ಟಾಯ್ತು ರೀ, c ಆಯ್ತು. ಇದು ಎಷ್ಟಾಯ್ತು, c ಆಯ್ತು. ಸೊ S1 ಕೋಆರ್ಡಿನೇಟ್ c, 0. ವೆರಿ ಗುಡ್. S2 -c, 0. ಸೊ S1 c, 0, S2 -c, 0. a dash is major axis. a dash is a major axis and its length is taken as 2a. 2a ಅಂತ ತಗೋತೇವೆ. ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಆಸ್ 2a. Px, y be a point on the ellipse. ಇದು ಒಂದು ಪಾಯಿಂಟ್ ಇಲಿಪ್ಸ್ ಮೇಲೆ ತಗೋತೇವೆ ಅಥವಾ ಮೂವಿಂಗ್ ಪಾಯಿಂಟ್ ಅಥವಾ ಲೋಕಸ್ ಅಂತ ಹೇಳಿದ್ದು ಅಲ್ರಿ. ಸೊ ಈಗ ಡೆಫಿನಿಷನ್ದಿಂದ ಏನು ಹೇಳ್ಬೋದು, PS1 ಪ್ಲಸ್ PS2 ಈಸ್ ಈಕ್ವಲ್ ಟು 2a ಅಂತ ಹೇಳ್ಬೋದು. ಸೊ ಬೈ ಡೆಫಿನೇಷನ್ PS1 ಪ್ಲಸ್ PS2 ಈಸ್ ಈಕ್ವಲ್ ಟು 2a. ಇಷ್ಟು ಕ್ಲಿಯರ್ ರೀ. ಸೊ ಫಸ್ಟ್ O ಈಸ್ ಸೆಂಟರ್ ಆಫ್ ಇಲಿಪ್ಸ್. S1 ಆ್ಯಂಡ್ S2 ಆರ್ ಟು ಫೋಕಸ್. O ಈಸ್ ಮಿಡ್ ಪಾಯಿಂಟ್ ಆಫ್ S1 S2. ಲೆಟ್ S1 S2 ಈಸ್ ಈಕ್ವಲ್ ಟು 2c. a dash is major axis and its length is equal to 2a. Px, y be a point on the ellipse. ಆಮೇಲೆ ಬೈ ಡೆಫಿನೇಷನ್ PS1 ಪ್ಲಸ್ PS2 is equal to 2a. ಆಮೇಲೆ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋದು. ಸೊ ಫಸ್ಟ್ ನೀಟ್ ಫಿಗರ್ ಹಾಕ್ರಿ, ಆಮೇಲೆ ಮತ್ತೆ ಮುಂದಿನ ಹೇಳ್ತಾರೆ. ಡೆಫಿನೇಷನ್ದಿಂದ ಏನಂತ ಬರೋದ್ರಿ, PS1 ಪ್ಲಸ್ PS2 is equal to 2a. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋದು. ಸೊ PS1 ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಹೇಳ್ರಿ ನೋಡೋಣ. ಈ ಕಡೆ ಹಿಂಗೆ ತಗೋತಾನೆ, x - c ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಸೊ ರೂಟ್ ಆಫ್ PS1 ರೂಟ್ ಆಫ್ x - c ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y - 0 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ PS2 x plus c bracket square so plus root of x plus c bracket square plus y minus 0 bracket square is equal to 2a. ಈಗ ಎರಡು ರೂಟ್ ಹಿಂಗೆ ಎರಡು ರೂಟ್ ಒಳಗೆ ಟರ್ಮ್ಸ್ ಅದಾವ, ನಡುವೆ ಏನದ ರೀ ಪ್ಲಸ್ ಅದ. ಎರಡು ರೂಟ್ ಒಂದು ಕಡೆ ಇದ್ರೆ ಸಿಂಪ್ಲಿಫೈ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಅದಕ್ಕೆ ಎರಡರೊಳಗಿಂದ ಯಾವ್ದಾರ ಒಂದು ರೂಟ್ ಈ ಕಡೆ ಕಳಿಸ್ತಾನೆ.
ಸೊ ಯಾವುದೂ ಒಂದು ಇದು ಅದ ಅಂತಿಲ್ಲ, ಯಾವುದೂ ರೂಟ್ ನೀವು ಆ ಕಡೆ ಕಳಿಸ್ರಿ ನಡೀತದೆ. ಸೊ ಇದು ದಿಸ್ ವಿಲ್ ಬಿ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 2a. ಇದು ಈ ಕಡೆ ಬಂತಂದ್ರೆ ಮೈನಸ್ ರೂಟ್ ಆಫ್ ಎಕ್ಸ್ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಷ್ಟು ಕ್ಲಿಯರ್ ಅದ ರೀ? ಈಗ ಎರಡು ಕಡೆ ಸ್ಕ್ವೇರ್ ಮಾಡ್ಕೋತೇನೆ, ಎರಡು ಕಡೆ ಸ್ಕ್ವೇರ್ ಮಾಡ್ಕೋತೇನೆ. ಸೊ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಅಂತ ಹೇಳ್ತೇನೆ, ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಸೊ ಮತ್ತೆ ನೀವು ಅನ್ಬೋದು ಸರ್ ಇಲ್ಲೇ ಮಾಡ್ಬೋದಿತ್ತಂತಲ್ಲ, ಇಲ್ಲಿ ಮಾಡಿದ್ರೆ ಮತ್ತೆ 2ab ಒಳಗೆ ಎರಡು ರೂಟ್ ಉಳಿತಾವ, ಮತ್ತು ಅದು ಆ ಕಡೆ ಕಳಿಸ್ಬೇಕು. ಇಲ್ಲಾದ್ರೂ ಸೇಮ್, ಬಟ್ ಅದಕ್ಕಿಂತ ಇದು ಸ್ವಲ್ಪ ಈಸಿ ಆಗ್ತದೆ. ಸೊ ಸ್ಕ್ವೇರ್ ಮಾಡಿದ್ರೆ ಇದು ರೂಟ್ ಏನಾಯ್ತು ರೀ, ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ಹ್ಯಾವ್ ಎಕ್ಸ್ ಮೈನಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲಿ ಸ್ಕ್ವೇರ್ ಮಾಡಿದಾಗ ಯು ಶುಡ್ ಅಪ್ಲೈ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಡೈರೆಕ್ಟ್ ಬರೀನು ಬ್ರಾಕೆಟ್ ಹಾಕಿ ಬ್ರಾಕೆಟ್ ಸ್ಕ್ವೇರ್ ಇಡೋಣ, ಗೊತ್ತಾಗ್ತದಲ್ರಿ? ಇಲ್ಲಿ ನಡುವೆ ಮೈನಸ್ ಅದ. ಸೊ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಈಗ ಎ ಸ್ಕ್ವೇರ್ ಅಂದ್ರೆ ಏನಾಗ್ತದ 4a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ರೂಟ್ ಕ್ಯಾನ್ಸಲ್ ಆಯ್ತು, ಎಕ್ಸ್ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2ab. ಇಲ್ಲಿ ಬರೀತೇನೆ ಅಂದ್ರೆ ನಿಮಗೆ ಇನ್ನೊಮ್ಮೆ ನೋಡಿದಾಗ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಮೈನಸ್ 2a ಅಂದ್ರೆ 2a, ಬಿ ಅಂದ್ರೆ ರೂಟ್ ಆಫ್ ಎಕ್ಸ್ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕರೆಕ್ಟ್ ಅದ ರೀ? ಎ ಸ್ಕ್ವೇರ್ ಇದಂತೂ ಸ್ಕ್ವೇರ್ ಆಯ್ತು. ಎ ಸ್ಕ್ವೇರ್ ಅಂದ್ರೆ ಇದ್ರದ್ದು ಸ್ಕ್ವೇರ್ 4a ಸ್ಕ್ವೇರ್, ಬಿ ಸ್ಕ್ವೇರ್ ಅಂದ್ರೆ ಇದು ರೂಟ್ ಕ್ಯಾನ್ಸಲ್ ಆಯ್ತು, ಮೈನಸ್ 2ab ಅಂದಾಗ 2 ಇಂಟು 2a ಇಂಟು ಇದು ರೂಟ್ ಅಂದ. ಕ್ಲಿಯರ್ ಅದ ರೀ? ಈಗ ಸಿಂಪ್ಲಿಫೈ ಮಾಡ್ತೇನೆ ಎಷ್ಟಾದಷ್ಟು. ಸೊ ಈ ಕಡೆ ಸಿಂಪ್ಲಿಫೈ ಮಾಡಿದ್ರೆ ದಿಸ್ ವಿಲ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2xc ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2xc ಪ್ಲಸ್ ವೈ ಸ್ಕ್ವೇರ್ ಇದ್ರೆ ಪ್ಲಸ್ ವೈ ಸ್ಕ್ವೇರ್ ಇದು ಇಂಟು ಆದ್ರೆ ಮೈನಸ್ 4a, ಆಮೇಲೆ ಇದು ರೂಟ್ ಒಳಗೆ ಎಕ್ಸ್ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕರೆಕ್ಟ್ ಅದ ರೀ? ಎಲ್ಲಿ ತಪ್ಪಿಲ್ಲೋದಲ್ರಿ? ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ 2ab, ಇದು ವೈ ಸ್ಕ್ವೇರ್, ಇದು ಹೆಂಗಿದ್ದಂಗೆ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ 2xc, ಇದು ವೈ ಸ್ಕ್ವೇರ್, ಇಲ್ಲಿ ಇದು ಎರಡು ಇಂಟು ಮಾಡ್ಕೊಂಡೆ 4a. ಈಗ ಎರಡು ಕಡೆ ಯಾವ್ಯಾವ ಕ್ಯಾನ್ಸಲ್ ಆಗ್ತಾವ್ರಿ? ಎಕ್ಸ್ ಸ್ಕ್ವೇರ್ ಹೋಗ್ತದೆ, ಸಿ ಸ್ಕ್ವೇರ್ ಹೋಗ್ತದೆ, ವೈ ಸ್ಕ್ವೇರ್ ಹೋಗ್ತದೆ, ವೈ ಸ್ಕ್ವೇರ್ ಹೋಗ್ತದೆ. ಕರೆಕ್ಟ್ ಅದ ರೀ? ಈಗ ಇಲ್ಲಿ ಮೈನಸ್ 2xc ಅದ, ಇಲ್ಲಿ ಪ್ಲಸ್ 2xc ಅದ. ಸೊ ಇದು ಈ ಕಡೆ ತಗೋತಾನೆ, ಏನಾಗ್ತದೆ ಮೈನಸ್ 4. ಇಲ್ಲ ನೀವು ಇದು ಆ ಕಡೆ ಕಳಿಸ್ಬೋದು, ಅದು ರೂಟ್ ಇದ್ದದ್ದು ಈ ಕಡೆ ತಗೊಳ್ಳೋದು ಹೆಂಗೂ ನಡೀತದೆ. ಸೊ ಇದು ಈ ಕಡೆ ತಗೋತೇನೆ, ಇದು ಈ ಕಡೆ ತಗೋತೇನೆ ಅಂದ್ರೆ ರೂಟ್ ಇದ್ದದಷ್ಟೇ ಒಂದು ಕಡೆ ಉಳಿಬೇಕು. ಸೊ ಈಗ ಇದು ಫಸ್ಟ್ ಇದು ಈ ಕಡೆ ತೊಗೊಂಡ್ರೆ ಏನಾಯ್ತು ರೀ, ಮೈನಸ್ 4xc. ಕರೆಕ್ಟ್ ಅದ? ಇದು ಈ ಕಡೆ ತಗೋತೇನೆ ಮೈನಸ್ 4a ಸ್ಕ್ವೇರ್ ಇಸ್ ಈಕ್ವಲ್ ಟು, ಈ ಕಡೆ ಏನು ಉಳಿತು ಮೈನಸ್ 4a ರೂಟ್ ಆಫ್ ಎಕ್ಸ್ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕ್ಲಿಯರ್ ಅದ ರೀ? ಫಸ್ಟ್ ಇದು ಈ ಕಡೆ ತೊಗೊಂಡ್ರೆ ಮೈನಸ್ ಅನ್ಬೋದು, ಇದು ಈ ಕಡೆ ಬಂದ್ರೆ ಮೈನಸ್ ಇದಕ್ಕೆ ಆ್ಯಡ್ ಆಯ್ತು, ಆಮೇಲೆ ಇದು ಇಲ್ಲೇ ಇಟ್ಟು ಯಾಕಂದ್ರೆ ರೂಟ್ ಅದ ಅದ್ರಾಗ, ಸೊ ಅದು ಒಂದು ಸೈಡ್ ಇಟ್ಟ. ಈಗ ಮೂರತ್ರೊಳಗೆ ಏನು ಕಾಮನ್ ತೆಗಿಬೋದು? ಮೈನಸ್ 4. ಮೂರತ್ರೊಳಗೆ ಮೈನಸ್ 4 ಕಾಮನ್ ತೆಗಿತೇನೆ. ಸೊ ಮೈನಸ್ 4 ಹೋಯ್ತಂದ್ರೆ ಏನು ಉಳಿತ ಎಕ್ಸ್ ಸಿ, ಇಲ್ಲಿ ಪ್ಲಸ್ ಎ ಸ್ಕ್ವೇರ್, ಇಲ್ಲಿ ಮೈನಸ್ 4 ಹೋಯ್ತ ಎ ರೂಟ್ ಆಫ್ ಎಕ್ಸ್ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಷ್ಟು ಕ್ಲಿಯರ್ ಅದ ರೀ? ಇಲ್ಲಿ ತನಕ ಕ್ಲಿಯರ್. ಇನ್ನು ಮತ್ತೆ ಸೇಮ್ ಮತ್ತೊಮ್ಮೆ ಇದು ಸ್ಕ್ವೇರ್ ಮಾಡಿದ್ವು ಅಂತೇಳಿ ಆನ್ಸರ್ ಬರ್ತದೆ. ಬಿಡಿಸ್ತೀರಿ? ಬಿಡಿಸ್ರಿ. ಎಲ್ಲಿ ಕನ್ಫ್ಯೂಸ್ ಆದರೆ ಕೇಳ್ರಿ. ಈಗ ಮತ್ತೆ ಎರಡು ಕಡೆ ಸ್ಕ್ವೇರ್ ಮಾಡ್ತೇವೆ. ಈಗ ಎರಡು ಕಡೆ ಸ್ಕ್ವೇರ್ ಮಾಡಿದ್ವು ಅಂತೇಳಿ ಇದು ರೂಟ್ ಹೋಗ್ತದ್ರೆ ಅದಕ್ಕೆ ನಾ ರೂಟ್ ಇದು ಒಂದೇ ಕಡೆ ಇಟ್ಟೇನೆ.
ಇದ್ಯಾಕೆ ಈ ಕಡೆ ತೊಗೊಲಿಲ್ಲ ಅಂದ್ರೆ ಮತ್ತೆ ರೂಟ್ 2ab ಮತ್ತೆ ರೂಟ್ ಉಳಿತದ್ರಿ. ಸೊ ಅದಕ್ಕೆ ರೂಟ್ ಒಂದು ಕಡೆ, ರೂಟ್ ಇಲ್ಲದ ಟರ್ಮ್ಸ್ ಇನ್ನೊಂದು ಕಡೆ ಇಟ್ಟೇನೆ. ಈಗ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಅಂತೇನೆ ಮತ್ತೆ. ಸೊ ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಈಗ ಇಲ್ಲಿ ಸ್ಕ್ವೇರ್ ಮಾಡಿದರೆ ಇದಕ್ಕೆ a+b² ಹಚ್ಬೇಕ್ರೆ, ಮತ್ತು ನೀವು ಹಂಗೆ ಇದು ಸ್ಕ್ವೇರ್ ಪ್ಲಸ್ ಇದು ಸ್ಕ್ವೇರ್ ಅಷ್ಟೇ ಬರಿಬೇಡ್ರಿ, ಅಥವಾ ಇಲ್ಲಿ ಬರೀತಾನೆ xc ಪ್ಲಸ್ a² ಬ್ರಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಈ ಕಡೆ ಸ್ಕ್ವೇರ್ ಮಾಡಿದ್ರೆ a² ಇಂಟು ಬ್ರಾಕೆಟ್, ಇದು ರೂಟ್ ಕ್ಯಾನ್ಸಲ್ ಆಗ್ತದ್ರಿ. ರೂಟ್ ಕ್ಯಾನ್ಸಲ್ ಆಯ್ತಂದ್ರೆ ಏನು ಉಳಿತು, x ಪ್ಲಸ್ c ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y². ಕರೆಕ್ಟ್ ಅದ ರೀ? ಸ್ಕ್ವೇರ್ ಮಾಡ್ಕೊಂಡೆ ಅಂದ್ರೆ ಇದು a+b², ಆಮೇಲೆ ಇದು a², ಆಮೇಲೆ ರೂಟ್ ಕ್ಯಾನ್ಸಲ್ ಆಗ್ತದೆ. ಈಗ ಸಿಂಪ್ಲಿಫೈ ಮಾಡ್ತಾನೆ, ಒಂದು 4 ಸ್ಟೆಪ್ ಅಂದ್ರೆ ಆನ್ಸರ್ ಬರ್ತದೆ. ಸೊ ಈಗ ಸಿಂಪ್ಲಿಫೈ ಮಾಡಿದ ಅಂತೇಳಿ, ಸೊ ಇದು a+b² ಅಪ್ಲೈ ಮಾಡ್ರೆ x² c² ಪ್ಲಸ್ a⁴ ಇದ್ರದ್ದು ಸ್ಕ್ವೇರ್ ಪ್ಲಸ್ 2ab 2xc a² ಈಸ್ ಈಕ್ವಲ್ ಟು a² ಇಂಟು ಬ್ರಾಕೆಟ್. ಇದು ಫಸ್ಟ್ ಸಿಂಪ್ಲಿಫೈ ಮಾಡ್ತೇನೆ, a+b² ಏನಾಗ್ತದ್ರಿ, x² ಪ್ಲಸ್ c² ಪ್ಲಸ್ 2xc ಪ್ಲಸ್ y². ಈಗ a² ಒಳಗೆ ಮಲ್ಟಿಪ್ಲೈ ಮಾಡ್ತೇನೆ. ಸೊ a² ಒಳಗೆ ಮಲ್ಟಿಪ್ಲೈ ಮಾಡ್ಕೋತೇನೆ. LHS ಹೆಂಗಿದ್ದಂದ್ರೆ ಇದ್ರಾಗ ಏನು ಚೇಂಜಸ್ ಇಲ್ಲ, x² c² ಪ್ಲಸ್ a⁴ ಪ್ಲಸ್ 2xc a² ಈಸ್ ಈಕ್ವಲ್ ಟು, ಗಡ್ಬಡಿ ಅದ ರೀ ಇಲ್ಲಿ ಹೋದಲ್ರಿ, ತಿಳ್ಕೊರಿ ಮೊದಲು ಆಮೇಲೆ ಬಿಡಿಸ್ರಿ. ಸೊ ಒಳಗೆ ಇಂಟು ಮಾಡಿ ಅಂತೇಳಿ a² x² ಪ್ಲಸ್ a² c² ಪ್ಲಸ್ 2xc ಇಂಟು a² ಪ್ಲಸ್ a² y². ಸೊ a² ಇಲ್ಲಿ ಒಳಗೆ ಮಲ್ಟಿಪ್ಲೈ ಮಾಡಿದೆ. ಈಗ ಹೇಳ್ರಿ, ಎರಡು ಕಡೆ ಯಾವ್ದು ಕ್ಯಾನ್ಸಲ್, 2xc ಇಂಟು a². ಸೊ 2xc ಇಂಟು a² ಎರಡು ಕಡೆ ಹೋಯ್ತು. ಈಗ ಏನು ಟರ್ಮ್ಸ್ ಉಳ್ದವ್ರಲ್ಲ, ಇದ್ರಾಗ ಏನು ಮಾಡೋದು, x ಮತ್ತು y ಇದ್ದದ ಟರ್ಮ್ LHS ತಗೊಳ್ಳೋದು, x ಮತ್ತು y ಇಲ್ಲದ ಟರ್ಮ್ RHS. ಈಗ ಇದ್ರಾಗ x ಅದ ರೀ, ಇದು ಹೆಂಗಿದ್ದಂಗೆ ಇಲ್ಲೇ ಇಡ್ರಿ. ಸೊ x² c² ಅಂತಾನೆ. ಇದ್ರಾಗ x ಇಲ್ಲ y ಇಲ್ಲ ಅಂದ್ರೆ ಇದೇನು ಮಾಡ್ಬೇಕು, ನಾ ಆ ಕಡೆ ಒಯ್ಬೇಕು, ಆಮೇಲೆ ಬರೀತಾನೆ. ಇದ್ರಾಗ x ಅದ ರೀ, ಸೊ ಈ ಕಡೆ ತಗೋತಾನೆ, ಮೈನಸ್ a² x². ನೆಕ್ಸ್ಟ್ ಇದು ಇಲ್ಲೇ ಉಳಿತದೆ, ಇದು y ಇದ್ದದ ಟರ್ಮ್ ಈ ಕಡೆ ಬರ್ತದೆ. ಸೊ ಈ ಕಡೆ ಬಂತಂದ್ರೆ ಮೈನಸ್ a² y² ಈಸ್ ಈಕ್ವಲ್ ಟು, ಇಲ್ಲಿ ಏನು ಉಳಿತ್ರಿ, a² c², ಆಮೇಲೆ ಇದು ಈ ಕಡೆ ಬಂದ್ರೆ ಮೈನಸ್ a⁴. ಕ್ಲಿಯರ್ ಅದ ರೀ? ಎಕ್ಸ್ ಮತ್ತು y ಇದ್ದದ ಟರ್ಮ್ ವಿ ಹ್ಯಾವ್ ಟೇಕನ್ ಟು ದಿ LHS. x ಮತ್ತು y ಇಲ್ಲದ ಟರ್ಮ್ ಏನದಾವ, ವಿ ಹ್ಯಾವ್ ಪಾಸ್ಡ್ ಇಟ್ ಟು ದಿ RHS. ಈಗ ಇವೆರಡು ಕಾಮನ್, x² ಕಾಮನ್ ತಗೋತೇನೆ. ಸೊ x² ಕಾಮನ್ ತೆಗೆದ್ರೆ c² ಮೈನಸ್ a², ಇದು ಹೆಂಗಿದ್ದಂಗೆ ಮೈನಸ್ a² y². ಇವೆರಡು ಕಾಮನ್ a². ಸೊ ಬ್ರಾಕೆಟ್ ಒಳಗೆ c² ಮೈನಸ್ a². ಈಗ ಇಲ್ಲಿ ನೋಡ್ರಿ, ಇದು ಒಂದೇ ಸ್ಟೆಪ್ ಇಂಪಾರ್ಟೆಂಟ್ ಅಂದ್ರೆ ಏನ್ರಿ, ಹೈಪರ್ಬೋಲಾಕ ಮತ್ತು ಇದಕ್ಕೆ ಸಿಗ ಇಲ್ಲಷ್ಟು ಚೇಂಜ್ ಆಗ್ತದೆ. ಇಲ್ಲ ಎಲ್ಲ ಸ್ಟೆಪ್ಸ್ ಸೇಮ್, ಒಂದು ಡೆರಿವೇಶನ್ ನೀವು ಮಾಡಿದ್ರೆ ಎರಡನೇದು ಸೇಮ್ ಅಂದಾನೆ. ಈಗ ಇಲ್ಲಿ ಫಿಗರ್ ಒಳಗೆ ಇಲ್ಲಿಂದ ಇಲ್ಲಿ ತನ ಇದು ಸೀರಿ ಓದಿಂದ S1, ಓದಿಂದ ಎ ಏನದರಲ್ಲ ಈ ಲೆಂತ್ ಏನಾಗ್ತದೆ, ಎ ಆಗ್ತದೆ. ಯಾಕಂದ್ರೆ a' ಇಸ್ 2a, ಇದು ಎ ಇದು ಸಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ c² ಮೈನಸ್ a² ಬಂದದ, ಸಿ ಸಣ್ಣದದ ಎ ದೊಡ್ಡದದ, ಅದಕ್ಕೆ ನಂಗೆ ಇದು ವ್ಯಾಲ್ಯೂ ಮೈನಸ್ ಬರ್ತದ. ಸಿ ಸಣ್ಣದದ ಎ ದೊಡ್ಡದದ, ಅದಕ್ಕೆ ಏನು ಮಾಡ್ತೇನೆ ರೀ, ಮೈನಸ್ ಹೊರಗೆ ತಗೋತೇನೆ ಇದ್ರಾಗ ಮತ್ತು ಇದ್ರಾಗ. ಸೊ ಮೈನಸ್ ಹೊರಗೆ ತಗೊಂಡು ಅಂದ್ರೆ ನಂದು ಅದು ವ್ಯಾಲ್ಯೂ ಪ್ಲಸ್ ಆದಂಗೆ ಆಗ್ತದೆ. ಸೊ ಮೈನಸ್ x² ಇಂಟು ಬ್ರಾಕೆಟ್ a² ಮೈನಸ್ c². ಇದು ಹೆಂಗಿದ್ದಂಗೆ ಇಲ್ಲೂ ಮೈನಸ್ ಹೊರಗೆ ತೆಗಿತಾನೆ, a² ಇಂಟು ಬ್ರಾಕೆಟ್ a² ಮೈನಸ್ c². ಕ್ಲಿಯರ್ ಅದರಿ ಯಾಕೆ ತೆಗದ ಅನ್ನೋದು, ಇಲ್ಲಾರ ನೆಗೆಟಿವ್ ಬರ್ತದೆ. ಸೊ ಹೈಪರ್ಬೋಲಾ ಒಳಗೆ ಹೆಂಗಿದ್ದಂಗೆ ತೋತೇವೆ, ಅಲ್ಲಿ ಸಿ ದೊಡ್ಡದಿರ್ತದೆ, ಎ ಸಣ್ಣದಿರ್ತದೆ. ಈಗ ಎರಡೂ ಕಡೆ ಏನಾಗ್ತದ್ರಿ, ಮೈನಸ್ ಸೈನ್ ಹೋಗ್ತದೆ. ಸೊ ಮೈನಸ್ ತೆಗದ ಅಂದ್ರೆ ಏನು ಉಳಿತು ಹೇಳ್ರಿ,
x square into bracket a square minus c square plus a square y square is equal to a square into bracket a square minus c square. ಇಷ್ಟು ಕ್ಲಿಯರ್ ಅದ ರೀ. ಸೊ ಇಲ್ಲಿ ಮೈನಸ್ ಹೊರಗೆ ತೆಗೆದ. ಇನ್ನು 2 ಸ್ಟೆಪ್ ಅದಾವೆ. ಸೊ ಫಸ್ಟ್ ಇಷ್ಟು ಬಿಡಿಸ್ರಿ ಮತ್ತು ಆಮೇಲೆ ಇಲ್ಲಿ ಹಾಕ್ತಾರೆ. ಈಗಿಲ್ಲ ನೋಡ್ರಿ. ಸೊ ಇನ್ನು 2 ಸ್ಟೆಪ್ ಅದ. ಈಗ ಈ ಕಡೆ ಆರ್ ಎಚ್ ಎಸ್ದಾಗ ಏನದಲ್ಲ ಅದರಲ್ಲೇ ಎಲ್ಲದಕ್ಕೂ ಡಿವೈಡ್ ಮಾಡ್ತೇವೆ. ಅಂದ್ರೆ ನಮ್ಗೆ ಆನ್ಸರ್ ಏನು ಬರ್ಬೇಕು ರೀ, 1 ಅಂತ ಬರ್ಬೇಕು ಆರ್ ಎಚ್ ಎಸ್ ಒಳಗೆ ಈಕ್ವೇಷನ್ ನೋಡಿದ್ರೆ. ಸೊ ಇಲ್ಲಿ ತನಕ ಬಿಡಿಸಿದ್ಮೇಲೆ ಎಲ್ಲದಕ್ಕೂ ಇದರಲ್ಲೇ ಡಿವೈಡ್ ಮಾಡೋದು. ಸೊ ಡಿವೈಡ್ ಬೈ ಎ ಸ್ಕ್ವೇರ್ ಇಂಟು ಬ್ರಕೆಟ್ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಸೊ ಮೂರಕ್ಕೂ ಡಿವೈಡ್ ಮಾಡ್ತಾನೆ. ಸೊ ಇದಕ್ಕೆ ಡಿವೈಡ್ ಮಾಡಿ ಅಂತೇಳಿ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಏನು ಉಳಿತದೆ ರೀ, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್, ಕರೆಕ್ಟ್ ರೀ. ಪ್ಲಸ್ ಇದಕ್ಕೆ ಡಿವೈಡ್ ಮಾಡಿದ್ರೆ ಅಂತೇಳಿ ಎ ಸ್ಕ್ವೇರ್ ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಸೊ ರಿಮೈನ್ಸ್ ಈಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಈ ಕಡೆ ಆರ್ ಎಚ್ ಎಸ್ ಡಿವೈಡ್ ಮಾಡಿದ್ರೆ ಎಲ್ಲಾನು ಕ್ಯಾನ್ಸಲ್ ಆಗಿ 1 ಅಂತ ಬರ್ತದೆ. ಸೊ ಇದೇನು ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂತ ಹೇಳಿದೆ, ದ್ಯಾಟ್ ವಿ ಸಬ್ಸ್ಟಿಟ್ಯೂಟ್ ಆಸ್ ಬಿ ಸ್ಕ್ವೇರ್. ಸೊ ಪುಟ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ ಅಂತೇಳಿ ಐ ವಿಲ್ ಹ್ಯಾವ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ y square by b square is equal to 1. So this is equation of ellipse.